ಸಾಧ್ಯತೆ. ಇಂದು ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲು ಮಾಡ್ತಾರೆ. ಕೋರ್ಟ್ ಆದೇಶ ಪ್ರತಿ ಸಿಗ್ತಾ ಇದ್ದ ಹಾಗೆ ಲೋಕಾಯುಕ್ತ ಎಫ್ಐಆರ್ ಮಾಡುತ್ತೆ. ಇತ್ತ ಕೋರ್ಟ್ ಆದೇಶ ಪ್ರತಿಗಾಗಿ ಕಾಯ್ತಾ ಇರುವ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದು ಎಫ್ಐಆರ್ ದಾಖಲು ಮಾಡ್ತಾರಂತೆ. ಆದೇಶದ ಪ್ರತಿ ಸಿಗ್ತಾ ಇದ್ದ ಹಾಗೆ ಸ್ನೇಹಮಯಿ ಕೃಷ್ಣ ಅವರಿಂದಲೂ ಕೂಡ ಎಫ್ಐಆರ್ ದಾಖಲಾಗತ್ತೆ. ಅದೇ ಕೆಲವರಿಗೆ ಕನ್ಫ್ಯೂಷನ್. ಕೋರ್ಟ್ ಹೇಳಿದ್ಮೇಲೆ ಮತ್ತೆ ಇವ್ರು ಯಾಕೆ ಪ್ರತ್ಯೇಕವಾಗಿ ದೂರು ದಾಖಲು ಮಾಡ್ತಾರೆ, ಎಫ್ಐಆರ್ ದಾಖಲು ಮಾಡ್ತಾರೆ ಅಂದ್ರೆ ಅವಕಾಶ ಇರುತ್ತೆ ಅಂತ. ಕೋರ್ಟ್ನ ಆದೇಶದಂತೆ ಒಂದು ಎಫ್ಐಆರ್ ಆಗುತ್ತೆ, ಇನ್ನೊಬ್ರು ಯಾರೋ ಬಂದು ಖಾಸಗಿಯಾಗಿ ದೂರು ಕೊಟ್ಟರು ಕೂಡ ಮತ್ತೊಂದು ಎಫ್ಐಆರ್ ದಾಖಲು ಮಾಡೋದಕ್ಕೆ ಅವಕಾಶ ಒಂದು ಇದೆ ಅಂತ. ಈಗ ಹೆಂಗಂತಂದ್ರೆ ನೀವು ಎಲೆಕ್ಷನ್ ಅಲ್ಲಿ ಏನ್ ಸಲ್ಲಿಸ್ತೀರಿ, ಉಮೇದುವಾರಿಕೆ ಸಲ್ಲಿಸ್ತೀರಿ. ಆಗ ಇನ್ನೊಬ್ಬ ಸಿಎಂ ಉಮೇದುವಾರಿಕೆ ಸಲ್ಲಿಸುವಾಗಲೂ ಕೂಡ ಇನ್ನೊಂದು ಉಮೇದುವಾರಿಕೆ ಸಲ್ಲಿಸಿರ್ತಾರೆ. ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ರಿಜೆಕ್ಟ್ ಆಗಿಬಿಡ್ಬೋದು. ಅದು ಆಯಾಯ ಟೈಮ್ಗೆ ಸಂದೇಶಕ್ಕೆ ಅನುಗುಣವಾಗಿ. ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾಡ್ತಾ ಇರುವಂಥದ್ದು. ಯಾವುದೋ ಒಂದು ಲೂಪ್ ಹೋಲ್ಸ್ ಅಲ್ಲಿ ಇದು ಹಿಂಗೆ ಮಾಡಕ್ ಬರಲ್ಲ ಅಂತ ಹೇಳುವಾಗ ಇನ್ನೊಂದು ರೆಡಿ ಇದೆ ಅಂತೇಳಿ. ಆದ್ರೆ ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ, ಇದಕ್ಕೆಲ್ಲ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರುತ್ತಾ. ನಂಬರ್ 1. ಈಗ ಪ್ರದೀಪ್ ಕುಮಾರ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಥವಾ ಟಿ.ಜೆ. ಅಬ್ರಾಮ್ ಮಾಡ್ತಾ ಇದ್ದಾರೆ ಹೋರಾಟ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಥವಾ ಸ್ನೇಹಮಯಿ ಕೃಷ್ಣ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಏನು ಹೇಳಿದ್ರು, ನಾನು ಸುಪ್ರೀಂ ಕೋರ್ಟ್ ಕೂಡ ಹೋಗ್ತೇನೆ ಅಂತೇಳಿ. ಶ್ರುತಿ, ನಾಳೆ ಯಾರಿಗಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದ್ದು ಅಂತ ಹೇಳುವಾಗ ಧೈರ್ಯ ಇದೆಯಾ? ಯಾಕೆ ಧೈರ್ಯ ಇಲ್ಲ ಹೇಳಿ? ಯಾರು ಬೆನ್ನೆಲುವಾಗಿರಲ್ಲ, ಒಬ್ಬರೇ ಹೋರಾಟ ಮಾಡಕ್ ಕಷ್ಟ ಆಗುತ್ತೆ. ಕಷ್ಟ ಅಲ್ಲ, ಹೋರಾಟ ಮಾಡೋಣ. ಏನ್ ಬೇಕದಕ್ಕೆ? ಬಹಳ ಮುಖ್ಯವಾಗಿ ದುಡ್ಡು ಬೇಕು. ನನಗೂ ಅದೇ ಪ್ರಶ್ನೆ ಬಂದಿದ್ದು, ದುಡ್ಡು ಬೇಕು. ನನ್ನ ಪ್ರಶ್ನೆಗಳೇನು ಗೊತ್ತಾ, ಇವರೆಲ್ಲ ಹೋರಾಟ ಮಾಡ್ತಾರೆ, ನೇಮಕ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂತಂದ್ರೆ ಯಾರು? ಈಗ ಮುಖ್ಯಮಂತ್ರಿ ಅಭಿಷೇಕ್ ಮನು ಸಿಂಗ್ನ ಕರ್ಸ್ಕೊಂಡ್ಬಂದ್ರು, ಅವ್ರದೇ ಕೋಟಿಗಟ್ಟಲೆ ಇದೆ ಅಂತ ಆಯ್ತು, ಅದು ಅವ್ರದ್ದು, ಅವ್ರ ತಾಕತ್ ಮೇಲೆ. ಈಗ ಸುಪ್ರೀಂ ಕೋರ್ಟ್ನ ಯಾವುದೇ ಒಬ್ಬ ಯಾರು ವಕೀಲ ಇದು ಮಾಡಬೇಕು ಅಂತಂದ್ರೆ ಒಂದ್ ದಿವಸ 2 ದಿವಸ ಅಲ್ಲ, ನಿರಂತರವಾಗಿ. ಅವರಿಗೆ ದುಡ್ಡು ಕೊಡೋರು ಯಾರು? ನನಗೆ ಯಾವತ್ತೂ ಕಾಡ್ತಿರುವಂಥದ್ದು. ಇದರ ಹಿಂದೆ ಬೇರೆ ಯಾವುದೋ ರಾಜಕಾರಣಿಗಳು ಕೆಲಸ ಮಾಡ್ತಾ ಇದ್ದಾರಾ? ಸ್ನೇಹಮಯಿ ಕೃಷ್ಣ ಅವರ ಬಳಿ ಎಷ್ಟು ದುಡ್ಡು ಇದೆಯಾ? ಟಿ.ಜೆ. ಅಬ್ರಾಮ್ ಬಳಿ ಎಷ್ಟು ದುಡ್ಡು ಇದೆಯಾ? ನನ್ನ ಒಂದು ಕುತೂಹಲ ಅಷ್ಟೇ. ಯಾಕಂದ್ರೆ ಅದು ನನ್ನ ಪರ್ಸೆಪ್ಷನ್. ಇದು ಹೆಂಗ್ ನಡೆಯುತ್ತೆ ಅನ್ನೋಂಥದ್ದು ಅದನ್ನು ಜನಗಳಿಗೆ ಬಿಟ್ಟಿದ್ದೀನಿ. ಎನಿಹೌ, ಬನ್ನಿ, ಇದೀಗ ನಮ್ಮ ವಿನೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಹೆಂಗೈತೆ ಮೈಸೂರು? ಜಯಪ್ರಕಾಶ್, ಭಾಳ ಕೂಲಾಗಿದೆ ಮೈಸೂರು. ನಿಜಕ್ಕೂ ಕೂಡ ಏನೂ ಆಗೋದಿಲ್ಲ ಅಂತ ಅನ್ಕೊಂಡಿದ್ರು, ಅದೇ ಸಿಎಂ ಅವ್ರಿಗೆ ಡಬಲ್ ಶಾಕ್ ಆಗಿದೆ. ಈಗಾಗಲೇ ಹೈಕೋರ್ಟ್ ಅಲ್ಲೂ ಕೂಡ ವಿಚಾರಣೆಗೆ ಅನುಮತಿ ಕೊಟ್ಟಿದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ಮಾಡೋದಕ್ಕೂ ಕೂಡ. ವಿನೋದ್, ಮೈಸೂರು ಕೂಲ್ ಆಗಿದೆಯಾ? ನನ್ನ ಮೇಲೆ ನಿಜಕ್ಕೂ ಕೂಡ ಜಯಪ್ರಕಾಶ್, ನಿಜಕ್ಕೂ ಕೂಡ ಮೈಸೂರು ಸದ್ಯಕ್ಕಂತೂ ಕೂಲ್ ಆಗಿ ಜಯಪ್ರಕಾಶ್, ನಿಜಕ್ಕೂ ಕೂಡ ಮೈಸೂರು ಸದ್ಯಕ್ಕೆ ಕೂಲ್ ಆಗಿದೆ. ಒಂದು ರೀತಿಯಾದಂತಹ ಇಲ್ಲೂ ಕೂಡ ಎಫ್ಐಆರ್ ಆಗಿಲ್ಲ. ಸಿಎಂ ಅವರು ನಾಳೆ ಬರ್ತಾ ಇದ್ದಾರೆ. ನಾಳೆ ಬಂದ ನಂತರದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ, ಜೊತೆಗೆ ಈ ಎಫ್ಐಆರ್ ನಲ್ಲಿ ಯಾವೆಲ್ಲ ಅಂಶಗಳ ಉಲ್ಲೇಖ ಮಾಡ್ತಾರೆ, ಜೊತೆಗೆ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳಕ್ ಸದ್ಯಕ್ಕಿಲ್ಲ. ಆದ್ರೆ ಒಂದಷ್ಟು ಕೂಲ್ ಅಂತೂ ಇದೆ. ಸಿದ್ದರಾಮಯ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಇದ್ರ ಹೊರ ಬರ್ತಾರೆ ಇರುವಂತಹ ಅವರ ಅಭಿಮಾನಿಗಳಂತ ಎಲ್ಲರೂ ಕೂಡ ವಾದ ಮಾಡ್ತಾ ಇರುವುದು. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಸಂಕಷ್ಟ ಕಟ್ಟಿಟ ಬುತ್ತಿ ಅನ್ನುವಂಥದ್ದು ಒಂದಷ್ಟು ಟಾಕ್ಗಳು ಈಗಾಗಲೇ ಶುರುವಾಗಿರುವಂಥದ್ದು. ಬಹುತೇಕ ಏನು ಇವತ್ತು ಮಧ್ಯಾಹ್ನದೊಳಗಡೆ ಇವತ್ತು ಎಫ್ಐಆರ್ ಆಗುವಂತಹ ಸಾಧ್ಯತೆ ಇರುವಂಥದ್ದು. ನಾನೀಗ ನನ್ನ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ಅವರು ದೂರುದಾರರು, ಅವರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಫ್ಐಆರ್ ಯಾವಾಗ ಆಗುತ್ತೆ ಸರ್ ಅಂತ ನಿಮಗೆ ದೂರು ಕೊಟ್ಟಿದ್ದಾರೆ ಹೇಗೆ ಸರ್ ಅಂತ? ಆದೇಶ ಪ್ರತಿ ನಿಮ್ಗೆ ಇನ್ನೂ ಸಿಕ್ಕಿಲ್ಲ. ಸೊ ಈ ಕೋರ್ಟಿಂದ ನಮಗೆ ಆದೇಶ ಪ್ರತಿ ಏನು ಸಿಕ್ಕಿದೆ, ಸೊ ಅದನ್ನೇ ತೊಗೊಂಡೋಗಿ ನಾನು ಇವತ್ತು ಎಫ್ಐಆರ್ ದಾಖಲು ಮಾಡೋದಕ್ಕೆ ಅವ್ರಿಗೆ ಲೋಕಾಯುಕ್ತ ಎಸ್.ಪಿ. ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ಪ್ರತಿ ಕೊಟ್ಟಿದ್ದಾರೆ ಸರ್? ಈಗ ಇಲ್ಲ ಸರ್, ಅದೇ ಅಧಿಕೃತ ಪ್ರತಿ ಸಿಕ್ಕಿಲ್ಲ ಇನ್ನು. ಸೊ ಈ ಕೋರ್ಟಿಂದ ಏನು ಆದೇಶ ಇದೆ ಅದೇ ಸಾಕು. ಈ ಕೋರ್ಟಿಂದ ಬರೋಂಥ ದಾಖಲೆಯನ್ನು ಕೂಡ ಪರಿಗಣಿಸಬೇಕು ಅಂತೇಳಿ ಸೊ ನ್ಯಾಯಾಲಯದ ಆದೇಶನೇ ಇದೆ. ಈ ಒಂದು ಪ್ರಕರಣದಲ್ಲಿ ಭಾಳ ಕುತೂಹಲ ಇದೆ ಸರ್. ಯಾರು A1 ಆಗ್ತಾರೆ, A2 ಆಗ್ತಾರೆ ಅಲ್ಲೊಂದು ಸಾಕಷ್ಟು ಕುತೂಹಲ ಸರ್. ಮೊದಲನೇ ಆರೋಪಿ ಸಿದ್ದರಾಮಯ್ಯ ಅವರು ಆಗ್ತಾರೆ, 2ನೇ ಆರೋಪಿ ಶ್ರೀಮತಿ ಪಾರ್ವತಿ ಅವರು ಆಗ್ತಾರೆ, 3ನೇ ಆರೋಪಿ ಅವರು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಆಗ್ತಾರೆ, ಸೊ 4ನೇ ಆರೋಪಿ ದೇವರಾಜ್ ಅವರು ಆಗ್ತಾರೆ, ಇತರರು 5ನೇ ಆರೋಪಿಗಳು ಆಗ್ತಾರೆ. ಸರ್, ಕೋರ್ಟಿನ ಸೂಚನೆ ಇದೆ ಅಥವಾ ತನಿಖಾಧಿಕಾರಿಗೆ ಬಿಟ್ಟ ವಿಚಾರ ಅಲ್ಲ ಸರ್ ಇದು? ಯಾರು A1 A2 ಆಗಬೇಕು ಅನ್ನೋದು? ಇಲ್ಲ ಸರ್, ನಾವೇನೋ ಆರೋಪ ಮಾಡಿದ್ದೀವಿ. ಸೊ ನಾವು ಹೇಗೆ ಆರೋಪಿಗಳ 1ನೇ ಆರೋಪಿ 2ನೇ ಆರೋಪಿ ಅಂತ ಮಾಡಿದ್ದೀವಿ, ಸೊ ಅದೇ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಸೊ ತನಿಖೆ ನಡೆದ ದೋಷಾರೋಪಣೆ ಪ್ರತಿ ಸಲ್ಲಿಸಬೇಕಾದ್ರೆ ಅವರ ಅಪರಾಧ ಕೃತ್ಯ ವ್ಯಾಪ್ತಿಗಳು ಪಟ್ಟು ಏನಾದರೂ ಅದು ಬದಲಾಯಿಸ್ಬೋದು. ಅದು ತನಿಖಾಧಿಕಾರಿ ವಿವೇಚನೆ ಪಡೆದು ಅದು ಈಗ ನಾವು ಪ್ರಾರಂಭ ಏನು ದೂರಜಲ್ಲಿ ಸಲ್ಲಿಸಿದ್ದೀವಿ ನ್ಯಾಯಾಲಯದಲ್ಲಿ. ಸೊ ಆ ಪ್ರಕಾರ ಅವರು ಪ್ರಕರಣ ದಾಖಲೆ ಮಾಡಬೇಕಾಗುತ್ತೆ. ಸರ್, ನಂಬಿಕೆ ಇದೆ ಸರ್ ಲೋಕಾಯುಕ್ತ ತನಿಖೆಯಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅಂತ? ಅದ್ರಲ್ಲಿ ನೀವು ಕೊಟ್ಟಿರುವಂಥ ದೂರಿಗೆ ನ್ಯಾಯ ಸಿಗುತ್ತೆ ಅಂತ? ಖಂಡಿತವಾಗಿಲ್ಲ ಸರ್. ಈ ಕಾರಣದಿಂದಲೇ ಇವತ್ತು ಅಥವಾ ನಾಳೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ CBI ಕೊಡಿ ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ತನಿಖೆ ಮೇಲೆ ನಂಬಿಕೆ ಇಲ್ವಾ ಅಥವಾ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ವಾ ಸರ್ ಅಂತ? ಸರ್, ಅಧಿಕಾರಿ ಮೇಲೆ ನಂಬಿಕೆ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ, ಅಂದರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇರೋದ್ರಿಂದ ಅವರು ತಮ್ಮ ಪ್ರಭಾವನ ಬೀರ್ತಾರೆ. ಸೊ ಸತ್ಯನ ಎತ್ತಿಡೋದಕ್ಕೆ ಅವಕಾಶ ಕೊಡಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಸಾಬೀತಾಗಿದೆ.
ಸೊ ಈ ನೆಲೆಯಲ್ಲಿ ಇದನ್ನೆಲ್ಲ ನಾವು ಮಾನ್ಯ ಉಚ್ಚ ಗಮನಕ್ಕೆ ತಂದು CBI ಕೊಡೋದಕ್ಕೆ ಮನವಿ ಮಾಡ್ಕೊಳ್ತೀವಿ. ನೀವು ಲೋಕಾಯುಕ್ತ ಕಚೇರಿಗೆ ಹೋಗ್ತೀರಾ ಸರ್ ಈಗ ಸರ್ ಇವತ್ತು? ಅದೇ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ತೀನಿ ಅಂತ. ಪ್ರಕಾಶ್, ಇದಿಷ್ಟು ಅವ್ರು ಹೇಳ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನದೊಳಗಡೆ ಒಂದು FIR ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಭಾಳ ಸಾಕಷ್ಟು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ A1 ಆರೋಪಿ ಸಿದ್ದರಾಮಯ್ಯವರೇ ಆಗ್ತಾರೆ, A2 ಅವರ ಪತ್ನಿ ಆಗ್ತಾರೆ, ಸಿದ್ದರಾಮಯ್ಯವರ ಮಗ ಮತ್ತು ಜೊತೆಗೆ ಅವ್ರ ಬಾಬಾ ಎಲ್ಲರೂ ಕೂಡ ಆರೋಪಿಗಳ ಲಿಸ್ಟಲ್ಲಿ ಆಗ್ತಾರೆ. ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಮೇಲೆ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಈಗ ಯಾಕಂದರೆ CM ಅವರ ಕೆಳಗೆ ಬರುವಂತಹ ಅಧಿಕಾರಿಗಳು CM ಅವರನ್ನ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾ ಇರುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಹೀಗಾಗಿ ಅವರು ಬೇರೆ ಸಂಸ್ಥೆಗೆ ತನಿಖೆಗೆ ಕೊಡಬೇಕು ಅನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಹೊರತಾಗಿ ಇವತ್ತು FIR ಆದ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಒಂದಷ್ಟು ಧರ್ಮ ಸಂಕಟ. ಯಾಕಂತಂದ್ರೆ CM ಅವ್ರನ್ನ FIR ಆಗ್ತಾಗೆ ವಿಚಾರಣೆ ಕರಿಬೇಕು ಅಂತಿಲ್ಲ, ಒಂದಷ್ಟು ಅವರು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಆ ಕಡತಗಳನ್ನ ಸೀಸ್ ಮಾಡಬೇಕಾಗುತ್ತೆ. ಕಡತಗಳಲ್ಲಿ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಕ್ವಶನ್ ರೆಡಿ ಮಾಡಬೇಕಾಗುತ್ತೆ, ನೋಟಿಸ್ ಕೊಡಬೇಕಾಗುತ್ತೆ. ಒಂದಷ್ಟು ಇವತ್ತಿನಿಂದ ಮೈಸೂರಿನಲ್ಲಿ ಕೂಲ್ ಅನ್ನುವಂತಹ ಪದ ನಾಳೆಯಿಂದ ಅದು ಬೇರೆ ರೀತಿಯಾದಂತಹ ತಿರುವು ಪಡೆದ ಸಾಧ್ಯತೆ ಇರುವಂತದ್ದು. ಜಯಪ್ರಕಾಶ್ ಅವರು ಆಣೆ ಮಾಡಲಿಲ್ಲ. ಥ್ಯಾಂಕ್ ಯು. ಆದರೆ ಒಂದು ಏನಂತಂದ್ರೆ, ಇದು ನಾನು ಹೇಳಿದ್ನಲ್ವಾ, ಪ್ರತಿಯೊಬ್ಬರಿಗೇನು ಏನು ಶಿಕ್ಷೆ ಆಗುತ್ತೆ. ಈಗ ದರ್ಶನ ವಿಚಾರದಲ್ಲಿ ಏನು ಬರುತ್ತೆ, ನಮಗೆ ಏನು ಶಿಕ್ಷೆ ಆಗಬಹುದು, ಹೊರಗೆ ಬರ್ತಾರಾ ಇಲ್ವಾ ಅಂತೇಳಿ. CM ವಿಚಾರದಲ್ಲಿ ಏನು ಬರ್ತಾ ಇದೆ ಹೇಳಿ, ರಾಜೀನಾಮೆ ಕೊಡ್ತಾರಾ ಇಲ್ವಾ ಅಂತೇಳಿ. ಇದರಲ್ಲಿ 2 ಆಯಾಮ ಇದೆ. ಒಂದು ಕಾನೂನಾತ್ಮಕ ಆಯಾಮ. ಕಾನೂನಲ್ಲಿ ಏನಾಗುತ್ತೆ ಅಂತ, ಕಾನೂನಾತ್ಮಕವಾಗಿ ಏನಾಗುತ್ತೆ ಅಂತೇಳಿ ಯಾವೊಬ್ಬನಿಗೂ ಇಂಟ್ರೆಸ್ಟ್ ಇಲ್ಲ. ರಾಜಕೀಯವಾಗಿ ಏನು ಆಯಾಮ ಸಿಗತ್ತೆ ಅಂತೇಳಿ ಅಂದರೆ, ಆ 14 ಸೈಟ್ ಸಿಕ್ತು, ವಾಪಸ್ ಬಂತು ನಮ್ಮ ಸರ್ಕಾರಕ್ಕೆ, ನಾನು ಇವತ್ತು ಖುಷಿಪಟ್ಟೆ, ಇನ್ನು ಮುಂದೆ ನಾನು ರಾಜಕಾರಣ ಮಾಡದೇ ಇದ್ರೂ ಪರವಾಗಿಲ್ಲ, ನನ್ನ ಹೋರಾಟ ಫಲಪ್ರದವಾಗಿದೆ ಅಂತೇಳಿ ಯಾರು ರಾಜೀನಾಮೆ ಕೊಡಲ್ಲ. BJP ಕೊಡಲ್ಲ, JDS ಕೊಡಲ್ಲ. ಅವನು ಅದನ್ನು ಹಿಡ್ಕೊಂಡು ನೋಡಿದ್ರಾ, ನಮ್ಗೆ ಓಟ್ ಕೊಡಿ, ನೆಕ್ಸ್ಟ್ ನಾವು ನೋಡ್ಕೋತೀವಿ, ಇದೇ ಥರ ಹೋಗ್ತಾ ಇರ್ತಾರೆ. ಓಕೆ, ಇಲ್ಲಿ ತನಕ ಬಂದು ನಿಂತಿದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಇವತ್ತು ಆ ಆದೇಶ ಪ್ರತಿ ಲೋಕಾಯುಕ್ತಕ್ಕೆ ಬಂದ ತಕ್ಷಣ FIR ದಾಖಲಾಗತ್ತೆ, ತಡ ಮಾಡೋಂಗಿಲ್ಲ, FIR ದಾಖಲಾಗತ್ತೆ. FIR ದಾಖಲಾಗಿದ್ದ ನಂತರ ಕೆಲವು ಸಾಕ್ಷ್ಯಗಳ ಸಂಗ್ರಹಗಳು ಶುರುವಾಗುತ್ತೆ. ವಿಚಾರಣೆಗೆ ಕರೀಬಹುದು ಮುಖ್ಯಮಂತ್ರಿಗಳನ್ನು, ಬಂಧನ ಕೂಡ ಮಾಡುವಂಥ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇನು ಮಾಡ್ತಾರೆ? ಬಟ್ ಅಷ್ಟು ಈಸಿ ಇದೆಯಾ ಅವರ ಬಂಧನ ಅನ್ನೋ ಪ್ರಶ್ನೆ. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರ ಬಂಧನ ಅಷ್ಟು ಸುಲಭ ಇಲ್ಲ, ಇಡೀ ರಾಜ್ಯಾದ್ಯಂತ ಅವ್ರಿಗಂತ ಒಂದು ಅಭಿಮಾನಿ ಬಳಗ ಇದೆ, ಅಹಿಂದ ಓಟ್ಗಳಿದೆ. ಅದರಲ್ಲಿ 2 ಟೈಪ್ ಇರುತ್ತೆ ಶ್ರುತಿ. ಈಗ ನಿಮಗೆ ಬಿಸಿ 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 ಟೀ ಕೊಟ್ಟರೆ ನೀವೇ ಹೆಂಗೆ ಕುಡಿತೀರಿ? ಆರಿಸ್ಕೊಂಡೇ ಕುಡಿಬೇಕಾಗುತ್ತೆ. ನೀವು ಬಿಸಿ ಕುಡಿದ್ರೆ ಏನಾಗುತ್ತೆ? ಬಿಸಿ ಹೀಟ್ ಅನ್ಸುತ್ತೆ, ಸುಟ್ಟೋದಂಗೆ ಆಗುತ್ತೆ. ಇಂಥ ಸಂದರ್ಭಗಳಲ್ಲೂ ಕೂಡ ರಾಜಕೀಯ ನಾಯಕರು ಕೂಡ ಭಾಳ ಸ್ಟ್ರಾಂಗ್ ಇರ್ತಾರೆ. ಅದನ್ನು ಆರಿಸಿ ಒಂಥರ ಕೂಲ್ ಮಾಡ್ದಂಗೆ ಆ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಆ ಮಹೋಲ್ ಅಷ್ಟು ಬಿಸಿಯಾಗಿರೋದಿಲ್ಲ. ನೀವು ಸಡನ್ ಆಗಿ ಹಿಂಗೆ ಹೋಗಿ ಅರೆಸ್ಟ್ ಮಾಡಿದ ತಕ್ಷಣ ಮಾತ್ರ ಬೆಂಕಿ ಎತ್ಕೊಳ್ಳೋದು. ಅದು ರಾಜಕಾರಣಿಗಳಿಗೂ ಗೊತ್ತಿದೆ ಯಾವಾಗ ಮಾಡಬೇಕು. ಅಂದರೆ ನೀವೇನು ಮಾಡ್ತೀರಿ, ಕೋರ್ಟಲ್ಲಿ ಹಿಂಗೆ ತಪ್ಪು ಮಾಡಿದಾರಂತೆ, ಹಿಂಗೆ ತಪ್ಪಾಗಿದೆ ಅಂತೆ, ಒಂದು ಇದು ಕ್ರಿಯೇಟ್ ಆಗುತ್ತೆ, ಅವರ ಬಗ್ಗೆ ನೆಗೆಟಿವಿಟಿ ಕ್ರಿಯೇಟ್